ನಮಸ್ಕಾರಗಳಿರಿ. ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡೋಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಮೊದಲಿಗೆ ಇರಾನ್ ಇಂದ ಕೆಲವೊಂದು ಅಪ್ಡೇಟ್ ಗಳು ಬರ್ತಿದ್ದಾವೆ ನೋಡಬಹುದು. ಇರಾನ್ ರೆಸ್ಪಾನ್ಸ್ ಟು ಯುಎಸ್ ಪೀಸ್ ಪ್ರಪೋಸಲ್ ಆಸ್ ಡ್ರೋನ್ಸ್ ಇಟ್ ಗಲ್ಫ್. ಅಮೆರಿಕ ಏನು ಶಾಂತಿ ಮಾತುಕತೆಗೆ ಪ್ರಪೋಸಲ್ ಅನ್ನ ಇಟ್ಟಿತ್ತು, ಅದಕ್ಕೆ ರೆಸ್ಪಾಂಡ್ ಮಾಡಿದೆ ನೋಡಬಹುದು. ಇರಾನ್ ಆನ್ಸರ್ಸ್ ಯುಎಸ್ ಪೀಸ್ ಪ್ಲಾನ್, ಸ್ಟ್ರೆಸಸ್ ಎಂಡಿಂಗ್ ಲೆಬನಾನ್ ವಾರ್. ಈವನ್ ಲೆಬನಾನ್ ವಾರ್ ಅನ್ನು ಕೂಡ ಎಂಡ್ ಮಾಡಬೇಕು ಅಂತ ಕಂಡೀಷನ್ ಆಗ್ತಾ ಇದೆ. ಜೊತೆಗೆ ಗಲ್ಫ್ ಅಲ್ಲಿ ಅಲ್ಲಲ್ಲೇ ಕೆಲವು ಕಡೆ ಡ್ರೋನ್ ಸ್ಟ್ರೈಕ್ ಕೂಡ ಆಗಿದೆ. ಹಾಗಾಗಿ ಇರಾನ್ ಮತ್ತೆ ನಾವು ಯುದ್ಧ ಸ್ಟಾರ್ಟ್ ಮಾಡಬೇಕಾಗುತ್ತೆ ಅನ್ನುವಂತ ಥ್ರೆಟ್ ಕೂಡ ಕೊಡ್ತಾ ಇದೆ. ಯಾಕೆಂದ್ರೆ ಯುಎಇ ಹಾಗೂ ಕುವೈತ್ ಅಲ್ಲಿ ಡ್ರೋನ್ ಸಿಟ್ ಆಗಿದೆ, ಅವರು ಇರಾನ್ ಮೇಲೆ ಆರೋಪವನ್ನ ಮಾಡ್ತಿದ್ದಾರೆ. ನೋಡೋಣ ಇದಕ್ಕೆ ಏನಾದ್ರೂ ಒಂದು ಅಂತ್ಯ ಸಿಗುತ್ತಾ ಆದಷ್ಟು ಬೇಗ ಅಂತ. ನಂತರ ಡೊನಾಲ್ಡ್ ಟ್ರಂಪ್ ಆಸ್ ಯೂಶುವಲ್ ಮತ್ತೊಂದು ಸ್ಟೇಟ್ಮೆಂಟ್ ಅನ್ನು ಪಾಸ್ ಮಾಡಿದ್ದಾರೆ ನೋಡಬಹುದು. Trump says US would need 2 weeks to hit all Iran targets. ಇರಾನ್ ಅಲ್ಲಿರುವಂತಹ ಎಲ್ಲಾ ಟಾರ್ಗೆಟ್ ಗಳನ್ನ ಹೊಡಿಲಿಕ್ಕೆ ನಮಗೆ 2 ವಾರ ಸಾಕಾಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಜೊತೆಗೆ ನ್ಯಾಟೋ ಬಗ್ಗೆ ಕೂಡ ಮಾತಾಡಿದ್ದಾರೆ. ನ್ಯಾಟೋ ಎ ಪೇಪರ್ ಟೈಗರ್ ಅಂತ. ಈ ರೀತಿಯ ಸ್ಟೇಟ್ಮೆಂಟ್ ಗಳನ್ನು ಕೂಡ ಆಗಾಗ ಪಾಸ್ ಮಾಡ್ತಿರ್ತಾರೆ. ಹಾಗಾಗಿನೇ ಸಾಕಷ್ಟು ಸಲ ಶಾಂತಿ ಮಾತುಕತೆಗಳು ಫೇಲ್ ಕೂಡ ಆಗ್ತಾ ಇರೋದು ಇವರ ಹರಕುಬಾಯಿಯಿಂದ. ನೋಡೋಣ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಈ ಸುದ್ದಿ ಬಂದ ಮೇಲೆ ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿದ್ರೆ ನೋಡಬಹುದು. ನಿಯರ್ಲಿ 4% ಅಪ್ ಅಲ್ಲಿ ಕ್ರೂಡ್ ಟ್ರೇಡ್ ಆಗ್ತಾ ಇದೆ. ಇದಂತೂ ಒಳ್ಳೆಯ ಬೆಳವಣಿಗೆ ಅಲ್ಲ. ಸದ್ಯದ ಮಟ್ಟಿಗೆ 4% ಅಪ್ ಅಲ್ಲಿ ಬ್ರೆಂಟ್ ಕ್ರೂಡ್ ಟ್ರೇಡ್ ಆಗ್ತಾ ಇದೆ. WTI ಕೂಡ ಮೋರ್ ದನ್ 4% ಅಪ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಕ್ರೂಡ್ ಅಂತೂ ವಾಲಟೈಲ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ. ಯುದ್ಧಕ್ಕೆ ಸಂಬಂಧಪಟ್ಟಂತೆ ಏನೇ ನೆಗೆಟಿವ್ ನ್ಯೂಸ್ ಬಂದರೂ ಕೂಡ ಕ್ರೂಡ್ ಪಾಸಿಟಿವ್ ಆಗುತ್ತೆ. ಸೀಸ್ ಫೈರ್ ಹಾಗೂ ಯುದ್ಧ ನಿಲ್ಲಿಸೋ ಬಗ್ಗೆ ಏನೇ ಪಾಸಿಟಿವ್ ಸುದ್ದಿ ಬಂದ್ರೆ ಅದು ಕ್ರೂಡ್ ನ ನೆಗೆಟಿವ್ ಮಾಡುತ್ತೆ. ಕ್ರೂಡ್ ನೆಗೆಟಿವ್ ಆಗೋದು ನಮ್ಮ ಮಾರ್ಕೆಟ್ ಗೆ ಪಾಸಿಟಿವ್, ಕ್ರೂಡ್ ಪಾಸಿಟಿವ್ ಆಗೋದು ನಮ್ಮ ಮಾರ್ಕೆಟ್ ಗೆ ನೆಗೆಟಿವ್ ಆಗ್ತಿದೆ ಇತ್ತೀಚಿನ ದಿನಗಳಲ್ಲಿ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಬೇರೆ ಸುದ್ದಿಗಳ ಕಡೆ ಬರೋದಾದ್ರೆ ನರೇಂದ್ರ ಮೋದಿ ಅವರು ನಿನ್ನೆ ಹೈದರಾಬಾದ್ ಅಲ್ಲಿ ಒಂದಷ್ಟು ಸಜೆಷನ್ಸ್ ಅನ್ನ ಕೊಟ್ಟಿದ್ದಾರೆ ಜನಕ್ಕೆ. ಕೋವಿಡ್ ಎರಾ ವರ್ಕ್ ಕಲ್ಚರ್ ಅನ್ನು ತರಬೇಕಾಗಿದೆ ಅಂತ. ಯಾಕೆ ಅಂತಂದ್ರೆ ವೆಸ್ಟ್ ಏಷ್ಯಾ ಕಾನ್ಫ್ಲಿಕ್ಟ್ ವಿಚಾರಕ್ಕೆ, ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದ ಕಾರಣಕ್ಕೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಹಾಗಾಗಿ ಕೆಲವೊಂದು ರಿಕ್ವೆಸ್ಟ್ ಅನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ನೋಡಬಹುದು. ಸ್ಟಾರ್ಟ್ ವರ್ಕ್ ಫ್ರಮ್ ಹೋಮ್. ಯಾಕೆಂದ್ರೆ ಇದರಿಂದ ಒಂದಷ್ಟು ಕ್ರೂಡ್ ಅಂದ್ರೆ ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಆಗುತ್ತೆ. ಇದಿಷ್ಟೇ ಅಲ್ಲ, ಇನ್ನು ಸಾಕಷ್ಟು ಮಾತಾಡಿದ್ದಾರೆ ನೋಡಬಹುದು. ಅವಾಯ್ಡ್ ಬೈಯಿಂಗ್ ಗೋಲ್ಡ್ ಫಾರ್ ಎ ಇಯರ್. 1 ವರ್ಷದ ಮಟ್ಟಿಗೆ ಗೋಲ್ಡ್ ಅನ್ನ ತಗೊಳ್ಳೋದನ್ನ ಸದ್ಯದ ಮಟ್ಟಿಗೆ ಸ್ಟಾಪ್ ಮಾಡಿ ಅಂತ ಜನರಿಗೆ ಕೇಳ್ಕೊಂಡಿದ್ದಾರೆ. ಹಾಗೆ ನೋಡಬಹುದು PM ಮೋದಿ ಅರ್ಜಸ್ ಶಿಫ್ಟ್ ಟು EVs, ಸೋಲಾರ್ ಇರಿಗೇಷನ್ ಟು ಆಫ್ಸೆಟ್ ಗ್ಲೋಬಲ್ ಡಿಸ್ರಪ್ಷನ್ಸ್. ಎಲೆಕ್ಟ್ರಿಕ್ ವೆಹಿಕಲ್ಸ್ ಕಡೆ ಹಾಗೆ ಸೋಲಾರ್ ಇರಿಗೇಷನ್, ರೂಫ್ ಟಾಪ್ ಸೋಲಾರ್ ಇಂತ ಕಡೆ ಶಿಫ್ಟ್ ಮಾಡಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಈ ಕಾರಣದಿಂದ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇವತ್ತು ಫೋಕಸ್ ಅಲ್ಲಿರುತ್ತೆ. ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಮೇಕರ್ಸ್, ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಅನ್ನ ನಾವು ವಾಚ್ ಮಾಡಬೇಕಾಗುತ್ತೆ. ಮೇ ಬಿ ಇದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡಬಹುದು ಅಲ್ಲಿ. ಜೊತೆಗೆ ಸೋಲಾರ್ ಸ್ಟಾಕ್ ಗಳಲ್ಲೂ ಕೂಡ. ಯಾಕಂದ್ರೆ ನರೇಂದ್ರ ಮೋದಿ ಅವರು ಹೇಳ್ತಿದ್ದಾರೆ ಅಂತಂದ್ರೆ ಸರ್ಕಾರದ ಫೋಕಸ್ ಕೂಡ ಆ ಕಡೆ ಇರುತ್ತೆ. ಹಾಗಾಗಿ 2 ಸೆಕ್ಟರ್ಸ್ ಅನ್ನ ನಾವಿವತ್ತು ವಾಚ್ ಮಾಡಬೇಕಾಗುತ್ತೆ, ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಜೊತೆಗೆ ಅವರು ತಮ್ಮ ಭಾಷಣದಲ್ಲಿ 4 ಕಮಾಡಿಟೀಸ್ ಅನ್ನ ಟಾರ್ಗೆಟ್ ಮಾಡಿದ್ದಾರೆ. ಈ 4 ಕಮಾಡಿಟೀಸ್ ಸುಮಾರು $240 ಬಿಲಿಯನ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ನಮ್ಮ ಇಂಪೋರ್ಟ್ ಅಲ್ಲಿ. ಹಾಗಾಗಿ ಈ 4 ಕಮಾಡಿಟೀಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ಯಾವ್ದು ಅಂತ ನೋಡೋದಾದ್ರೆ ಕ್ರೂಡ್, ಗೋಲ್ಡ್, ವೆಜ್ ಆಯಿಲ್ಸ್, ಫರ್ಟಿಲೈಸರ್. ಈ ವೆಜ್ ಆಯಿಲ್ಸ್ ಹಾಗೂ ಫರ್ಟಿಲೈಸರ್ಸ್ ಅನ್ನ ಬಳಕೆ ಮಾಡೋದನ್ನು ಕೂಡ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇವನ್ನು ಕೂಡ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಈ 4 ಕಮಾಡಿಟೀಸ್ $240 ಬಿಲಿಯನ್ ಅಂತಂದ್ರೆ ದೊಡ್ಡ ಮಟ್ಟದ ಕಾಂಟ್ರಿಬ್ಯೂಷನ್ ಬರುತ್ತೆ. ಹಾಗಾಗಿ ಇವುಗಳನ್ನು ಅವಾಯ್ಡ್ ಮಾಡೋದಕ್ಕೆ ಕೇಳ್ಕೊಳ್ತಿದ್ದಾರೆ. ನೋಡೋಣ ಇದೆಲ್ಲ ಸಾಧ್ಯ ಆಗುತ್ತಾ ಅಂತ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಬಾಂಬೆ ಡೈಯಿಂಗ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ನೋಡಬಹುದು. ಸೆಬಿ ಮೂವ್ ಸುಪ್ರೀಂ ಕೋರ್ಟ್ ಅಗೇನ್ಸ್ಟ್ ಸ್ಯಾಟ್ ಆರ್ಡರ್ ಬಾಂಬೆ ಡೈಯಿಂಗ್ ಕೇಸ್. ಅಂದ್ರೆ ಕಂಪನಿಯ ಫ್ಲಾಟ್ಸ್ ಸೇಲ್ ವಿಚಾರದಲ್ಲಿ ಒಂದಷ್ಟು ಡಿಸ್ಪಾರಿಟೀಸ್ ಇದೆ. ಹಾಗಾಗಿ ಸೆಬಿ ಇವರ ಮೇಲೆ ಒಂದಷ್ಟು ಕೇಸ್ ಗಳನ್ನ ಹಾಕಿದ್ದು. ಸ್ಯಾಟ್ ಅಲ್ಲಿ ಆಕ್ಚುಲಿ ಬಾಂಬೆ ಡೈಯಿಂಗ್ ಪರವಾಗಿ ಕೇಸ್ ಆಗಿತ್ತು. ಹಾಗಾಗಿ ಈಗ ಸೆಬಿ ಸುಪ್ರೀಂ ಕೋರ್ಟ್ ಹೋಗ್ತಾ ಇದೆ. ಈ ಸುದ್ದಿ ಕಾರಣಕ್ಕೆ ಬಾಂಬೆ ಡೈಯಿಂಗ್ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ವಾಚ್ ಮಾಡಬಹುದು ಇದನ್ನ ಯಾವ ರೀತಿ ಇರುತ್ತೆ ಇವತ್ತು ಇದಕ್ಕೆ ರಿಯಾಕ್ಷನ್ ಅಂತ. ನೆಕ್ಸ್ಟ್ ಆದಿತ್ಯ ಇನ್ಫೋಟೆಕ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ ಸೆಬಿಯಿಂದ ವಾರ್ನಿಂಗ್ ಲೆಟರ್ ಇಶ್ಯೂ ಆಗಿದೆ. ಇನ್ಸೈಡರ್ ಟ್ರೇಡಿಂಗ್ ರೆಗ್ಯುಲೇಷನ್ಸ್ ಗೆ ಸಂಬಂಧಪಟ್ಟಂತೆ ವಾರ್ನಿಂಗ್ ಲೆಟರ್ ಅನ್ನ ಇಶ್ಯೂ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ. ಆದಿತ್ಯ ಇನ್ಫೋಟೆಕ್ ಅನ್ನ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಅಂತ. ಇನ್ನು ಲೆಮನ್ ಟ್ರೀ ಹೋಟೆಲ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ.
ಕಾರಣ ಕಂಪನಿ ಅಮೃತ್ಸರ್ ಅಲ್ಲಿ 50 ರೂಮ್ ಕೆಪಾಸಿಟಿ ಇರುವಂತ ಹೋಟೆಲ್ ಅನ್ನ ಲಾಂಚ್ ಮಾಡಿದೆ. ಈ ಸದ್ಯ ಕಾರಣಕ್ಕೆ ಎಲಿಮೆಂಟರಿ ಹೋಟೆಲ್ಸ್ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಅಂತ. ನಂತರ E2E ನೆಟ್ವರ್ಕ್ಸ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ BSE ಅಲ್ಲಿ ಲಿಸ್ಟ್ ಆಗ್ಲಿಕ್ಕೆ BSE ಇಂದ ಅಪ್ರೂವಲ್ ಸಿಕ್ಕಿದೆ. ಎಷ್ಟು ದಿನ NSE ನಲ್ಲಿ ಇತ್ತು, ಈಗ BSE ಗೂ ಕೂಡ ಲಿಸ್ಟ್ ಆಗುತ್ತೆ ಕಂಪನಿ, ಇದಕ್ಕೆ ಅಪ್ರೂವಲ್ ಸಿಕ್ಕಿದೆ. ಈ ಸದ್ಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. E2E ನೆಟ್ವರ್ಕ್ಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಇವತ್ತು ರಿಯಾಕ್ಷನ್ ಅಂತ. ಇನ್ನು PFC ಕೂಡ ಫೋಕಸ್ ಅಲ್ಲಿ ಇರುತ್ತೆ, ಪವರ್ ಫೈನಾನ್ಸ್ ಕಾರ್ಪೊರೇಷನ್. ಕಾರಣ ಕಂಪನಿ 2 SPVs ಫಾರ್ಮ್ ಮಾಡಿದೆ. SPVs ಅಂದ್ರೆ ಸ್ಪೆಷಲ್ ಪರ್ಪಸ್ ವೆಹಿಕಲ್ಸ್ ಅಂತ. ವೆಸ್ಟರ್ನ್ ಘಾಟ್ PSP ಟ್ರಾನ್ಸ್ಮಿಷನ್ ಹಾಗೂ ಇಂಗೋಳಿ ವೆಸ್ಟ್ ಪವರ್ ಟ್ರಾನ್ಸ್ಮಿಷನ್ ಅಂತ ಸರ್ವೇಸ್, ಕ್ಲಿಯರೆನ್ಸಸ್ ಹಾಗೂ ಬಿಡ್ಡಿಂಗ್ಸ್ ಅನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಈ ಸದ್ಯ ಕಾರಣಕ್ಕೆ ಪವರ್ ಫೈನಾನ್ಸ್ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಇನ್ನು ಆರ್ಕಾಮ್ ಫೋಕಸ್ ಅಲ್ಲಿ ಇರುತ್ತೆ, ಅಂದ್ರೆ ಅನಿಲ್ ಅಂಬಾನಿ ಅವರ ಗ್ರೂಪ್. ಕಾರಣ CBI ಸರ್ಚ್ ಆಪರೇಷನ್ಸ್ ಅನ್ನು ಮಾಡಿದೆ ಆರ್ಕಾಮ್ ನ ಆಫೀಸಸ್ ಅಲ್ಲಿ. ಈ ಸದ್ಯ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ ಅನಿಲ್ ಅಂಬಾನಿ ಅವರ ಗ್ರೂಪ್ ನ ಷೇರುಗಳು. ಇವುಗಳನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಸ್ಟಾಕ್ ಗಳಲ್ಲಿ ಅಂತ. ಇನ್ನು IRB ಇನ್ಫ್ರಾಸ್ಟ್ರಕ್ಚರ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಏಪ್ರಿಲ್ ಟೋಲ್ ಕಲೆಕ್ಷನ್ ಡೇಟಾ ರಿಲೀಸ್ ಮಾಡಿದೆ. 26% ಅಪ್ ಆಗಿದೆ ಕಂಪನಿಯ ಟೋಲ್ ಕಲೆಕ್ಷನ್ಸ್ ಏಪ್ರಿಲ್ ಅಲ್ಲಿ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ. ಈ ಒಂದು ಸದ್ಯ ಕಾರಣಕ್ಕೆ IRB ಇನ್ಫ್ರಾ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಅಂತ. ಏನು ಕಿಮ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ, ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಕಾರಣ ಕಂಪನಿ ಆಂಧ್ರ ಪ್ರದೇಶದಲ್ಲಿ 2 ಎಕರೆ ಲ್ಯಾಂಡ್ ಪಾರ್ಸಲ್ ಅಕ್ವಿಸಿಷನ್ ಮಾಡಿದೆ. 500 ಬೆಡ್ ಕೆಪಾಸಿಟಿ ಇರುವಂತಹ ಹಾಸ್ಪಿಟಲ್ ನಲ್ಲಿ ಬಿಲ್ಡ್ ಮಾಡ್ಲಿಕ್ಕೆ ಈ ಒಂದು ಸದ್ಯ ಕಾರಣಕ್ಕೆ ಕಿಮ್ಸ್ ಅಥವಾ ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಏನು ಟೆಕ್ಸ್ಮಾಕೋ ರೈಲ್ ಇಂಜಿನಿಯರಿಂಗ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ ಎಂಡಾಲ್ಕೋ ಇಂಡಸ್ಟ್ರೀಸ್ ಇಂದ 28 ಕೋಟಿ ಆರ್ಡರ್ ಸಿಕ್ಕಿದೆ. ಈ 28 ಕೋಟಿ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಟೆಕ್ಸ್ಮಾಕೋ ರೈಲ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಏನು CMS ಇನ್ಫೋ ಸಿಸ್ಟಮ್ಸ್ ಕೂಡ ಸುದ್ದಿಯಲ್ಲಿ ಇರುತ್ತೆ. ಕಾರಣ ಕಂಪನಿಗೆ HDFC ಬ್ಯಾಂಕ್ ಇಂದ 400 ಕೋಟಿ ಸರ್ವಿಸ್ ಆರ್ಡರ್ ಸಿಕ್ಕಿದೆ. ಈ ಸದ್ಯ ಕಾರಣಕ್ಕೆ CMS ಇನ್ಫೋ ಸಿಸ್ಟಮ್ಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಇನ್ನು ರಿಸಲ್ಟ್ ಗಳ ಕಡೆ ಬಂದ್ರೆ ಶನಿವಾರ ಹಲವು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿ ASM ಟೆಕ್ನಾಲಜೀಸ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಸೇಲ್ಸ್ ವೈಸ್ ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಬಟ್ ಎಬಿಟ್ ಅಲ್ಲಿ ಇಯರ್ ಆನ್ ಇಯರ್ ಫ್ಲಾಟ್ ಇದೆ. ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಇನ್ನು ನೆಟ್ ಪ್ರಾಫಿಟ್ ಅಲ್ಲಿ 2 ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ವಾಚ್ ಮಾಡಬಹುದು, ASM ಟೆಕ್ನಾಲಜೀಸ್ ಅನ್ನ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಉತ್ಕರ್ಷ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ, ಬಟ್ ಇಯರ್ ಆನ್ ಇಯರ್ ಅಂತ ಪೂರ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಉತ್ಕರ್ಷ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಲ್ಲಿ. ನಂತರ ಅಫೆಲ್ 3i, ಮುಂಚೆ ಅಫೆಲ್ ಇಂಡಿಯಾ ಅಂತ ಇತ್ತು, ಅದನ್ನ ಈಗ ಅಫೆಲ್ 3i ಅಂತ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ ನೋಡಬಹುದು, ಡಿಸೆಂಟ್ ಪರ್ಫಾರ್ಮೆನ್ಸ್ ಮಾಡಿದೆ. ಸೇಲ್ಸ್ ವೈಸ್ ಎಬಿಟ್ ಅಲ್ಲಿ ಕೂಡ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಡಿಸೆಂಟ್ ಇದೆ ನಂಬರ್ಸ್. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ನಂತರ ಆರ್ತಿ ಸರ್ಫೆಕ್ಟೆಂಟ್ ರೆವೆನ್ಯೂ ವೈಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಬಟ್ ಎಬಿಟ್ ಅಲ್ಲಿ ಇಯರ್ ಆನ್ ಇಯರ್ ಡೌನ್ ಇದೆ, ಕ್ವಾರ್ಟರ್ಲಿ ಫ್ಲಾಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ, ಇಯರ್ ಆನ್ ಇಯರ್ 57% ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಆರ್ತಿ ಸರ್ಫೆಕ್ಟೆಂಟ್ ಅಲ್ಲಿ. ನಂತರ ಸಂಭವ್ ಸ್ಟೀಲ್ ಪರ್ಫಾರ್ಮೆನ್ಸ್ ನೋಡಬಹುದು ತುಂಬಾ ಚೆನ್ನಾಗಿದೆ, ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು. ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ತುಂಬಾ ಚೆನ್ನಾಗಿದೆ ಸಂಭವ್ ಸ್ಟೀಲ್ ನ Q4 ಪರ್ಫಾರ್ಮೆನ್ಸ್. ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಅಂತ. ನಂತರ SCI ಇಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಚೆನ್ನಾಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಫ್ಲಾಟ್ ಇದೆ, ಇಯರ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಕ್ವಾರ್ಟರ್ ಸ್ವಲ್ಪ ಡೌನ್ ಇದೆ, ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಂತರ ಸಾಸ್ಕಿನ್ ಟೆಕ್ನಾಲಜೀಸ್ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಸೇಲ್ಸ್ ಅಲ್ಲಿ ಆಗ್ಬಹುದು, ಎಬಿಟ್ ಅಲ್ಲಿ ಆಗ್ಬಹುದು, ನೆಟ್ ಪ್ರಾಫಿಟ್ ಅಲ್ಲಿ ಆಗ್ಬಹುದು. 3 ಕಡೆ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ನಂತರ IRM ಎನರ್ಜಿ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ, ಅಂದ್ರೆ ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೋ ಆಗಿದೆ ಕಂಪನಿ ಸೇಲ್ಸ್ ಅಲ್ಲಿ. ಡೆಬಿಟ್ ಅಲ್ಲಿ ಇಯರ್ ಆನ್ ಇಯರ್ ತುಂಬಾ ಚೆನ್ನಾಗಿದೆ, ಕ್ವಾರ್ಟರ್ಲಿ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ ಅಥವಾ ಫ್ಲಾಟ್ ಅಂತ ಬೇಕಿದ್ರೆ ಕರೀಬಹುದು. ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ಇನ್ನು ಇವತ್ತು ಕೂಡ ಹಲವು ಕಂಪನಿಗಳ ರಿಸಲ್ಟ್ ಇದೆ. ಅಬಾಟ್ ಇಂಡಿಯಾ ಇದೆ, ACI ಏರ್ಪೇಸ್, ಅನಂತರಾಜ್ ಇಂಡಸ್ಟ್ರೀಸ್ ಇದೆ, ಅನಂತರಾಜ್ ಲಿಮಿಟೆಡ್, ಗ್ರಾವಿಟಿ ಇದೆ, JBM ಆಟೋ ಇದೆ, JB ಕೆಮಿಕಲ್ ಫಾರ್ಮಾ ಇದೆ. ಈಗ ಸಾಕಷ್ಟು ಕಂಪನಿಗಳ ರಿಸಲ್ಟ್ಸ್ ಇದೆ, ಇವುಗಳನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಕಂಪನಿಗಳ ರಿಸಲ್ಟ್ಸ್ ಅಂತ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಸದ್ಯದ ಮಟ್ಟಿಗೆ ನೋಡಬಹುದು. 183 ಪಾಯಿಂಟ್ಸ್ ಅಥವಾ 0.76% ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಕಾಣ್ತಾ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಮಿಕ್ಸ್ಡ್ ಇದೆ. ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದ್ರೆ, ಕೆಲವು ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತವೆ. ಅಂದ್ರೆ ಮಿಕ್ಸ್ಡ್ ಇಂಡಿಕೇಶನ್ ನೋಡ್ಲಿಕ್ಕೆ ಕಾಣ್ತಿದೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ. ಗಿಫ್ಟ್ ನಿಫ್ಟಿ ಕೂಡ ನೆಗೆಟಿವ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ. ಹಾಗೆ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲೂ ಕೂಡ ನೋಡಬಹುದು 166 ಪಾಯಿಂಟ್ಸ್ ಅಥವಾ 0.34% ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಕಾಣ್ತಾ ಇದೆ. ಇವನ್ ಸೆಕೆಂಡ್ ಹಾಫ್ ಅಲ್ಲೂ ಕೂಡ ರಿಕವರಿ ಕಂಡು ಬರುತ್ತಾ ಅಂತ ಲಕ್ಷಣ ಸದ್ಯಕ್ಕಂತೂ ಕಾಣ್ತಿಲ್ಲ, ನೋಡೋಣ. ಕ್ರೂಡ್ ಅಲ್ಲಿ 3.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ.
ಗೋಲ್ಡ್ 0.4% ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. US INR ಒಂದಷ್ಟು ವೀಕ್ ಆಗಿತ್ತು. ಮೇ ಬಿ ಇವತ್ತು ಕೂಡ ವೀಕ್ನೆಸ್ ಮುಂದುವರಿಯುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಕ್ರೂಡ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ವೀಕ್ನೆಸ್ ಮುಂದುವರಿಯುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಸದ್ಯದ ಮಟ್ಟಿಗೆ ಪಾಸಿಟಿವ್ ಇಂಡಿಕೇಶನ್ ಅಂತೂ ಇಲ್ಲ. ಎಸ್ಪೆಷಲಿ ಮಿಡ್ಲ್ ಈಸ್ಟ್ ಇಂದ ಒಳ್ಳೆ ಸುದ್ದಿಗಳೇನಿಲ್ಲ. ಹಾಗಾಗಿ ಜೊತೆಗೆ ನರೇಂದ್ರ ಮೋದಿ ಅವರ ಕೆಲವೊಂದು ಮಾತುಗಳು ಕೂಡ ಕನ್ಸರ್ನ್ ಅನ್ನ ಜಾಸ್ತಿ ಮಾಡ್ತಿದ್ದಾವೆ. ಹಾಗಾಗಿ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಇದ್ರೂ ಇರಬಹುದು. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿಗಳಿರಿ, ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.